ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ ನಮ್ಮ ರೈತಾಪಿ ಜನರು, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ನಮ್ಮ ರೈತಾಪಿ ಸಹೋದರರು ಸಹೋದರಿಯರು, ಅವರೇನು ಅವರ ಪೂರ್ವಿಕರು ಅನೇಕ ವರ್ಷಗಳಿಂದ ಅವರ ಜಮೀನನ್ನ ಉಳಿಸಿ ಕೃಷಿಯನ್ನ ಮಾಡಿ ಬದುಕ್ತಾ ಇದ್ದಂತ ರೈತರ ಮೇಲೆ ಇವತ್ತು ಮರಣ ಶಾಸನದಂತೆ ಇವತ್ತು ಈ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿ ಅವರೆಲ್ಲ ಜಮೀನುಗಳನ್ನ ಲಪಟಾಯಿಸಲಿಕ್ಕೆ ಇವತ್ತು ಏನು ಕೈಗಾರಿಕೆ ಹೆಸರಿನಲ್ಲಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತಿರೋಧವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಅನೇಕ ತಿಂಗಳುಗಳಿಂದ ಇವತ್ತು ರೈತಾಪಿ ಜನ ಅವರ ದಿನನಿತ್ಯ ಕೃಷಿ ಮಾಡ್ಲಿಕ್ಕೆ ಆಗದಿರ ರಸ್ತೆಯಲ್ಲಿ ಮಲಗುವಂತ ಪರಿಸ್ಥಿತಿಗೆ ಈ ಸರ್ಕಾರ ಅವರನ್ನ ತಂದಿದೆ. ಹಗಲಿರುಳು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ನಾನು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಅವ್ರ ಜೊತೆ ನಾವು ನಿಂತಿದ್ದೇವೆ. ಮತ್ತು ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಸಂಘಟನೆಯನ್ನ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವರು ರಾಜ್ಯಾಧ್ಯಕ್ಷರು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನನ್ನ ಜೊತೆ ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಭಕ್ತರಳ್ಳಿ ಬೈರೇಗೌಡರು, ಮಂಜುನಾಥ್ ಗೌಡ್ರು, ನಮ್ಮ ಮಾಜಿ ಶಾಸಕರು, ನನ್ನ ಆತ್ಮೀಯರು ರಾಜಣ್ಣವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ಪಕ್ಷದ ರಾಮಚಂದ್ರೇಗೌಡರು ಎಲ್ಲರೂ ಕೂಡ ಮಾತನಾಡಿ ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು 100ಕ್ಕೆ 100 ಸಹಕಾರ ಕೊಡ್ತೇನೆ. 5ನೇ ತಾರೀಕು, ಜೂನ್ 5ನೇ ತಾರೀಕು ಶಿಡ್ಲಘಟ್ಟ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗಳಿಂದ 10 ಗಂಟೆ 30 ನಿಮಿಷಕ್ಕೆ 10:30 ಗಂಟೆಗೆ ಪ್ರಾರಂಭ ಆಗಿ ವಿಧಾನಸೌಧ ಚಲೋ ಅಂತ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಸಾವಿರಾರು ಬೈಕುಗಳು, 10,000ಕ್ಕೂ ಹೆಚ್ಚು ಬೈಕುಗಳು, ಯುವಕರು, ನಮ್ಮ ರೈತರು, ವಿಶೇಷವಾಗಿ ರೈತರ ಮಕ್ಕಳು, ಯುವಕರು ಪಾಲ್ಗೊಳ್ಳೋರಿದ್ದಾರೆ. ಇದರಲ್ಲಿ ನಾನು ಕೂಡ ಪಾಲ್ಗೊಳ್ಳುತ್ತೇನೆ. ನಾನು ನಮ್ಮ ಯುವ ಮಿತ್ರರಿಗೆ, ನೀವು ಯಾವುದೇ ತಾಲೂಕ್ನವರಾಗಿರ್ಬೋದು, ಈ ಹೋಬಳಿ ಬಿಟ್ಟು ಬೇರೆ ಹೋಬಳಿಗಳಾಗಿರ್ಬೋದು, ಶಿಡ್ಲಘಟ್ಟದಲ್ಲಿ ಇವತ್ತು ನಿಮ್ಮ ಸಹೋದರರಿಗಾದಂಥ ಅನ್ಯಾಯ ನಾಳೆ ನಿಮಗೆ ಆಗದಿರ ಇರಬೇಕು ಅಂದ್ರೆ ನೀವು ಅವ್ರ ಜೊತೆ ಈ ಕಷ್ಟದಲ್ಲಿ, ಅವ್ರಿಗೆ ಬಂದಿರೋ ಕಷ್ಟದಲ್ಲಿ ನೀವು ಅವ್ರಿಗೆ ಇವತ್ತು ಸಹಾಯ ಹಸ್ತವನ್ನ ಚಾಚಬೇಕು, ಅವ್ರ ಜೊತೆ ನಿಲ್ಲಬೇಕು, ಸಹಕಾರ ಕೊಡಬೇಕು. ನೀವು ಕೂಡ ಈ ಒಂದು ಏನು ಬೈಕ್ ರ್ಯಾಲಿ ಇದೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಕೂಡ ಇವ್ರ ಜೊತೆಲಿ ಭಾಗಿಯಾಗ್ತೇನೆ, ಚಾಲನೆಯಲ್ಲಿ ಭಾಗಿಯಾಗ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.